ಪ್ರತಿದಿನ ಡ್ರೈ ಫ್ರೂಟ್ಸ್ ತಿನ್ನುವುದರಿಂದ ದೇಹಕ್ಕೂ ಹಾಗೂ ಹೃದಯಕ್ಕೂ ಒಳ್ಳೆಯದು. ಆದರೆ ನಿಮಗೆ ಗೊತ್ತಿದೆಯೇ, ತಪ್ಪಾದ ರೀತಿಯಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ತಿಂದರೆ ಯಾವ ರೀತಿ ತೊಂದರೆಯಾಗುತ್ತದೆ ಎಂದು? ಹೃದಯದ ತೊಂದರೆಗಳು 48% ಜಾಸ್ತಿಯಾಗುತ್ತದೆ. ದೇಶದ ಸಾಕಷ್ಟು ಹಿರಿಯರು ಹಳೆಯ ಕಾಲದ ಪದ್ಧತಿಯಂತೆ ಪ್ರತಿದಿನ ಈಗಲೂ ಕೂಡ ಬಾದಾಮಿ, ಗೋಡಂಬಿ, ನೆಲಗಡಲೆ ಹೀಗೆ ಪ್ರತಿದಿನ ಡ್ರೈ ಫ್ರೂಟ್ಸ್ಗಳನ್ನು ತಿನ್ನುತ್ತಾರೆ. ಆದರೆ ನಿಮಗೆ ಗೊತ್ತಿಲ್ಲ, ಕೆಲವೊಂದು ಡ್ರೈ ಫ್ರೂಟ್ಸ್ಗಳು ನಿಧಾನವಾಗಿ ತೊಂದರೆಯನ್ನು ಉಂಟು ಮಾಡಲು ಶುರು ಮಾಡುತ್ತದೆ. ಬ್ಲಡ್ ಪ್ರೆಷರ್ ಜಾಸ್ತಿ ಮಾಡುತ್ತದೆ, ಲಿವರನ್ನು ಹಾಳು ಮಾಡುತ್ತದೆ ಮತ್ತು ನೆನಪಿನ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಆದರೆ ನಮಗೆ ಇದರ ಅರಿವೇ ಇರುವುದಿಲ್ಲ. ಅಂತಹ ಡ್ರೈ ಫ್ರೂಟ್ಸ್ಗಳ ಬಗ್ಗೆ ನಾವು ಇಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. 4 ಡ್ರೈ ಫ್ರೂಟ್ಸ್ಗಳು ನಮ್ಮ ಹೃದಯದ ಮೂಳೆಗಳು ಹಾಗೂ ಮಾಂಸಖಂಡಗಳನ್ನು ಮತ್ತು ನೆನಪಿನ ಶಕ್ತಿಯನ್ನು ಚುರುಕುಗೊಳಿಸುತ್ತವೆ. ಇನ್ನು ಈ 4 ತರಹದ ಡ್ರೈ ಫ್ರೂಟ್ಸ್ಗಳನ್ನು 60 ವರ್ಷದ ನಂತರ ದಯವಿಟ್ಟು ಸೇವಿಸಲೇಬೇಕು. ಭಾರತದ ಪ್ರತಿಯೊಂದು ಮನೆಗಳಲ್ಲಿಯೂ ಬಾದಾಮಿ, ಗೋಡಂಬಿ ಹಾಗೂ ಕಡಲೆ ಬೀಜಗಳನ್ನು ಪ್ರತಿಯೊಬ್ಬರೂ ಸೇವಿಸುತ್ತಾರೆ. ಬೆಳಗಿನ ನಾಷ್ಟಾದಿಂದ ಹಿಡಿದು ಹಬ್ಬ ಹರಿದಿನಗಳಲ್ಲಿಯೂ ಕೂಡ ತುಂಬ ಜನ ಹಿರಿಯರು ಅಂದುಕೊಂಡಿರುತ್ತಾರೆ, ಡ್ರೈ ಫ್ರೂಟ್ಸ್ ತಿಂದು ಬಿಟ್ಟರೆ ಮತ್ತೇನೂ ಬೇಡ, ಎಲ್ಲ ಶಕ್ತಿಯು ಅದರಿಂದ ಬರುತ್ತದೆ ಎಂದು. ಆದರೆ ಸತ್ಯ ನಾವು ಅಂದುಕೊಂಡಷ್ಟು ಸುಲಭವಾಗಿಲ್ಲ. ಅಮೆರಿಕದ ಸಂಶೋಧನೆಯಿಂದ ತಿಳಿದು ಬಂದ ವಿಷಯವೇನೆಂದರೆ, ಡ್ರೈ ಫ್ರೂಟ್ಸ್ಗಳನ್ನು ನಿಯಮಿತವಾಗಿ ತಿನ್ನುತ್ತಾ ಬಂದರೆ ಶರೀರದಲ್ಲಿ ಊತ ಕಾಣಿಸಿಕೊಳ್ಳುತ್ತದೆ, ಹೃದಯ ಬಡಿತವನ್ನು ಹೆಚ್ಚು ಮಾಡುತ್ತದೆ ಮತ್ತು ನೆನಪಿನ ಶಕ್ತಿಯನ್ನು ಕಡಿಮೆಗೊಳಿಸುತ್ತದೆ. ಭಾರತದಲ್ಲಿ ಈ ಡ್ರೈ ಫ್ರೂಟ್ಸ್ ಎಲ್ಲ ಕಡೆಯೂ ಸಾಮಾನ್ಯವಾಗಿ ಸಿಗುತ್ತದೆ. ಆದರೆ 60 ವರ್ಷಗಳ ನಂತರ ನಮ್ಮ ಮೆಟಬಾಲಿಸಮ್ ಕಡಿಮೆಯಾಗುತ್ತದೆ. ಇದರಿಂದಾಗಿ ಶರೀರದಲ್ಲಿ ಟಾಕ್ಸಿನ್ ಹಾಗೂ ಕೆಟ್ಟ ಕೊಲೆಸ್ಟ್ರಾಲ್ ಜಮಾ ಆಗಲು ಶುರುವಾಗುತ್ತದೆ. ಕೆಲವು ಜನ ಹೇಳುತ್ತಾರೆ, ನಮ್ಮ ದೇಹಕ್ಕೆ ಡ್ರೈ ಫ್ರೂಟ್ಸ್ಗಳು ಒಳ್ಳೆಯದು ಎಂದು. ಆದರೆ 60 ವರ್ಷಗಳ ನಂತರ ನಮ್ಮ ದೇಹದಲ್ಲಿ ಶುಗರ್ ಜಾಸ್ತಿ ಮಾಡುತ್ತದೆ, ನಮ್ಮ ಕೈ ಕಾಲುಗಳಲ್ಲಿ ಊತವನ್ನು ಜಾಸ್ತಿ ಮಾಡುತ್ತದೆ. ಅದರಿಂದಾಗಿ ನಾವು ಔಷಧಿಗಳ ಮೊರೆ ಹೋಗಬೇಕಾಗುತ್ತದೆ. ಇದೇ ಕಾರಣದಿಂದ ಮೊದಲಿನಂತೆ ನಾವು ಡ್ರೈ ಫ್ರೂಟ್ಸ್ಗಳನ್ನು ತಿನ್ನುವುದರಿಂದ ನಮ್ಮ ದೇಹಕ್ಕೆ ತುಂಬ ತೊಂದರೆಯಾಗುತ್ತದೆ. ನಾವು ಈಗ ನಮ್ಮ ದೇಹಕ್ಕೆ ಯಾವುದು ಒಳ್ಳೆಯ ಡ್ರೈ ಫ್ರೂಟ್ಸ್ಗಳು ಎಂದು ತಿಳಿದುಕೊಳ್ಳೋಣ. 1. ಬಾದಾಮಿ. ಬಾದಾಮಿಯನ್ನು ಹಾಲಿನ ಜೊತೆ ತೆಗೆದುಕೊಳ್ಳುವುದರಿಂದ ನಮ್ಮ ಮಾಂಸಖಂಡಗಳು ಮತ್ತು ಮೂಳೆಗಳಿಗೆ ತುಂಬ ಒಳ್ಳೆಯ ಶಕ್ತಿಯನ್ನು ನೀಡುತ್ತದೆ. ಬಾದಾಮಿಯಲ್ಲಿ ಭರಪೂರಕವಾಗಿ ಕ್ಯಾಲ್ಸಿಯಂ ಹಾಗೂ ಮೆಗ್ನೀಷಿಯಂ ಇರುತ್ತದೆ. ಈ 2 ಮಿನರಲ್ಸ್ಗಳು ಮೂಳೆಗಳನ್ನು ಬಲಿಷ್ಠವಾಗಿಸುತ್ತದೆ. 60 ವರ್ಷಗಳ ನಂತರ ಬಾದಾಮಿಯನ್ನು ಸೇವಿಸುವುದು ತುಂಬ ಮುಖ್ಯವಾಗಿರುತ್ತದೆ. ಇದರಿಂದಾಗಿ ಹಿರಿಯರಿಗೆ ಕಾಲುಗಳಲ್ಲಿ ನೋವು ಕಾಣಿಸಿಕೊಳ್ಳುವುದು ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲದೆ ಬಾದಾಮಿಯಲ್ಲಿರುವ ವಿಟಮಿನ್ ಇ ವಯಸ್ಸಾದ ಮೇಲೆ ದೇಹಕ್ಕೆ ಒಂದು ಶಕ್ತಿಯುತವಾದ ಆಂಟಿ ಆಕ್ಸಿಡೆಂಟ್ ಆಗಿರುತ್ತದೆ. ಮಾಂಸಖಂಡಗಳಲ್ಲಿ ಮೂಳೆಗಳಲ್ಲಿ ಆಗಿರುವ ಡ್ಯಾಮೇಜನ್ನು ಸರಿಪಡಿಸುತ್ತದೆ. ಆಯುರ್ವೇದದ ಅನುಸಾರ ಬಾದಾಮಿಯಲ್ಲಿ ಸಾತ್ವಿಕ ಗುಣ ಇರುತ್ತದೆ. ಇದರಿಂದಾಗಿ ನಮ್ಮ ದೇಹದಲ್ಲಿ ಉಷ್ಣ ಜಾಸ್ತಿಯಾಗುತ್ತದೆ. ಇದು ವಾತ ಪ್ರಕೃತಿ ಇರುವವರಿಗೆ ತುಂಬ ಒಳ್ಳೆಯದು. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಬಾದಾಮಿಯನ್ನು ತಿನ್ನುವುದರಿಂದ ಪಚನಕ್ರಿಯೆ ಸರಾಗವಾಗುತ್ತದೆ. ಬೇರೆ ಎಲ್ಲ ಡ್ರೈ ಫ್ರೂಟ್ಸ್ಗಳಿಗಿಂತ ಬಾದಾಮಿಯಲ್ಲಿ ಕಡಿಮೆ ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತದೆ. ಇದು 60 ವರ್ಷ ಮೇಲ್ಪಟ್ಟವರಿಗೆ ತುಂಬ ಒಳ್ಳೆಯದು. 2. ಅಕ್ರೋಟ್. ಅಕ್ರೋಟನ್ನು ತಿನ್ನುವುದರಿಂದ ಬುದ್ಧಿ ಹಾಗೂ ನೆನಪಿನ ಶಕ್ತಿ ಚುರುಕಾಗುತ್ತದೆ. ಕಾಶ್ಮೀರ್ ಹಾಗೂ ಹಿಮಾಲಯ ಪರ್ವತಗಳಲ್ಲಿ ಜನರು ಇದನ್ನು ಹೆಚ್ಚಾಗಿ ಸೇವಿಸುತ್ತಾರೆ. ನಮಗೆ ಕಾಯಿಲೆ ಬಂದಾಗ ನಾವು ಇದನ್ನು ಸೇವಿಸುವುದರಿಂದ ನಮ್ಮ ದೇಹವನ್ನು ಬಿಸಿಯಾಗಿರಿಸುತ್ತದೆ ಮತ್ತು ಸಾಕಷ್ಟು ಶಕ್ತಿಯನ್ನು ನೀಡುತ್ತದೆ. ಇದು ನೋಡಲು ಮನುಷ್ಯನ ಮೆದುಳಿನಂತೆ ಇರುವುದರಿಂದ ಇದು ಮೆದುಳಿಗೆ ತುಂಬ ಮುಖ್ಯವಾದ ಡ್ರೈ ಫ್ರೂಟ್ಸ್ ಎಂದು ಹಿರಿಯರು ಹೇಳಿದ್ದಾರೆ. ಅಕ್ರೋಟ್ನಲ್ಲಿ ಪ್ಲಾಂಟ್ ಬೇಸ್ಡ್ ಒಮೆಗಾ 3 ಜಾಸ್ತಿ ಪ್ರಮಾಣದಲ್ಲಿ ಇರುತ್ತದೆ. ಇದು ಮೆದುಳಿನ ಆರೋಗ್ಯ ಹಾಗೂ ನೆನಪಿನ ಶಕ್ತಿಯನ್ನು ಚುರುಕುಗೊಳಿಸುವಂತೆ ಮಾಡುತ್ತದೆ. ಸಂಶೋಧನೆಗಳ ಪ್ರಕಾರ 60 ವರ್ಷಗಳ ನಂತರ ಅರಳು ಮರಳು ಎನ್ನುತ್ತಾರೆ. ಈ ವಯಸ್ಸಿನಲ್ಲಿ ಪ್ರತಿದಿನ ಒಂದು ಅಕ್ರೋಟ್ ತಿನ್ನುತ್ತಾ ಬಂದರೆ ಪದೇ ಪದೇ ನೆನಪಿನ ಶಕ್ತಿಯನ್ನು ಕಳೆದುಕೊಳ್ಳುವವರಿಗೆ ಇದು ತುಂಬ ಉಪಯುಕ್ತವಾಗುತ್ತದೆ. ಅಷ್ಟೇ ಅಲ್ಲದೆ ಅಕ್ರೋಟ್ನಲ್ಲಿ ಮೆಲಟೋನಿನ್ ಇರುತ್ತದೆ. ಇದು ವಯಸ್ಸಾದವರಲ್ಲಿ ಚೆನ್ನಾಗಿ ನಿದ್ದೆ ಬರುವಂತೆ ಮಾಡುತ್ತದೆ. ಇದರ ಪ್ರಕೃತಿ ತುಂಬ ಉಷ್ಣವಾಗಿರುತ್ತದೆ. ಇದನ್ನು ಯಾವಾಗಲೂ ಚಿಂತೆ ಮಾಡುತ್ತಿರುವವರು ತಿಂದರೆ ಅವರ ದೇಹಕ್ಕೆ ತುಂಬ ಒಳ್ಳೆಯದು.
ಗೋಡಂಬಿ ಹಾಗೂ ನೆಲಗಡಲೆಗಿಂತ ಅಷ್ಟೊಂದು ಅಲರ್ಜಿ ಆಗುವುದಿಲ್ಲ. ಅಧಿಕ ಪ್ರಮಾಣದಲ್ಲಿ ಪಾಲಿಫೆನಲ್ ಇರುತ್ತದೆ. ತುಂಬ ಸಮಯದವರೆಗಿನ ನ್ಯೂರೋಲಾಜಿಕಲ್ ಡ್ಯಾಮೇಜ್ಗಳನ್ನು ಸರಿಪಡಿಸುತ್ತದೆ. ಪ್ರತಿದಿನ 7ರಿಂದ 8 ಅಕ್ರೋಟ್ಗಳನ್ನು ನಿಮ್ಮ ಊಟದ ಭಾಗವನ್ನಾಗಿ ಮಾಡಿಕೊಳ್ಳಿ. ಇದನ್ನು ವಯಸ್ಸಾದ ವ್ಯಕ್ತಿಗಳು ತುಂಬ ಈಸಿಯಾಗಿ ತಿನ್ನಬಹುದು. ಇಲ್ಲವೇ ಪಾಯಸ ಅಥವಾ ಯಾವುದಾದರೂ ಸಿಹಿ ಪದಾರ್ಥಗಳಲ್ಲಿ ಹಾಕಿಕೊಂಡು ತಿನ್ನಬಹುದು. 3. ಪಿಸ್ತಾ. ಇದು ನೋಡಲು ಚಿಕ್ಕದಾಗಿರಬಹುದು, ಆದರೆ ಇದರ ಶಕ್ತಿ ಮಾತ್ರ ಬಹಳಷ್ಟಿದೆ. ನಮ್ಮ ಸಂಸ್ಕೃತಿ ಹಾಗೂ ಜನರಲ್ಲಿ ಬಹಳ ಸಮಯದಿಂದ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸುತ್ತಾ ಬಂದಿದೆ. ಇದನ್ನು ಬರ್ಫಿ ಹಾಗೂ ಖೀರುಗಳಲ್ಲಿ ಬಳಸುತ್ತಾರೆ. ಇದನ್ನು ಬಹಳ ಜನ ಕಡಿಮೆ ಉಪಯೋಗಿಸುತ್ತಾರೆ, ಆದರೆ ಅವರಿಗೆ ಗೊತ್ತಿಲ್ಲ 60 ವರ್ಷಗಳ ನಂತರ ವಯಸ್ಸಾದವರಲ್ಲಿ ಇದು ಬ್ಲಡ್ ಪ್ರೆಷರ್ ಹಾಗೂ ಕಣ್ಣಿನ ಕಾಂತಿಯನ್ನು ಕಾಪಾಡುವಲ್ಲಿ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಹೆಚ್ಚಿನ ಡ್ರೈ ಫ್ರೂಟ್ಸ್ಗಳಲ್ಲಿ ಸೋಡಿಯಂ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತದೆ, ಪೊಟ್ಯಾಷಿಯಂ ಪ್ರಮಾಣ ಜಾಸ್ತಿ ಇರುತ್ತದೆ, ಆದರೆ ಪಿಸ್ತಾದಲ್ಲಿ ಸೋಡಿಯಂ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ. ಇದರಿಂದಾಗಿ ಬ್ಲಡ್ ಪ್ರೆಷರನ್ನು ನಿಯಂತ್ರಣದಲ್ಲಿ ಇಡುತ್ತದೆ. ಪೆನ್ಸಿಲ್ವೇನಿಯಾದ ಒಂದು ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನೆಯ ಪ್ರಕಾರ ಪಿಸ್ತಾ ತಿನ್ನುವುದರಿಂದ 2ರಿಂದ 3% ಬ್ಲಡ್ ಶುಗರ್ ಕಡಿಮೆಯಾಗುತ್ತದೆ ಎಂದು ಸಾಬೀತುಪಡಿಸಿದ್ದಾರೆ. ಆಯುರ್ವೇದದ ಪ್ರಕಾರ ಪಿಸ್ತಾ ತುಂಬ ಸ್ವಾದಿಷ್ಟವಾಗಿದೆ ಮತ್ತು ಮನುಷ್ಯನಲ್ಲಿ ಮನಸ್ಸಿನ ಶಾಂತಿಯನ್ನು ಹೆಚ್ಚಿಸುತ್ತದೆ. ಉಳಿದ ಡ್ರೈ ಫ್ರೂಟ್ಸ್ಗಳಿಗಿಂತ ಪಿಸ್ತಾದಲ್ಲಿ ಕ್ಯಾಲೋರಿ ಕಡಿಮೆ ಇರುತ್ತದೆ. ಇದು ವಯಸ್ಸಾದವರಲ್ಲಿ ಸುಲಭವಾಗಿ ಜೀರ್ಣವಾಗುತ್ತದೆ. ಸ್ವಲ್ಪ ತಿಂದರೆ ಸಾಕು ಹೊಟ್ಟೆ ತುಂಬಿದ ಅನುಭವವಾಗುತ್ತದೆ. ಪ್ರತಿದಿನ 5ರಿಂದ 10 ಪಿಸ್ತಾ ತಿನ್ನುವುದರಿಂದ ವಯಸ್ಸಾದವರಲ್ಲಿ ಮೂಳೆಗಳು ಕ್ರ್ಯಾಕ್ ಆಗುತ್ತಿದ್ದರೆ ಅದು ಆದಷ್ಟು ಬೇಗ ಸರಿ ಹೋಗುತ್ತದೆ. ಹಾಸಲ್ನಟ್ಸ್ ವಿಟಮಿನ್ಗಳು, ಖನಿಜಗಳು, ಉತ್ಕರ್ಷಣ ನಿರೋಧಕಗಳು ಮತ್ತು ಆರೋಗ್ಯಕರ ಕೊಬ್ಬುಗಳಿಂದ ತುಂಬಿರುತ್ತದೆ. ಇದು ನಿಮ್ಮ ಮೆದುಳನ್ನು ಸಕ್ರಿಯವಾಗಿ ಮತ್ತು ಆರೋಗ್ಯಕರವಾಗಿಡಲು ಅವಶ್ಯಕವಾಗಿದೆ. ಜನರು ವಯಸ್ಸಾದಂತೆ ಅರಿವಿನ ಕುಸಿತವನ್ನು ನಿಧಾನಗೊಳಿಸುವಲ್ಲಿ ವಿಟಮಿನ್ ಇ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು 60 ವರ್ಷಗಳ ನಂತರ ಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ವಯಸ್ಸನ್ನು ಕಡಿಮೆಗೊಳಿಸುವುದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಇದರಲ್ಲಿ ನ್ಯಾಚುರಲ್ ಆಗಿರುವ ಸೆಲೆನಿಯಂ ಇರುತ್ತದೆ. ಒಂದೇ ಒಂದು ಬೀಜದಲ್ಲಿ 66% ಸೆಲೆನಿಯಂ ಇರುತ್ತದೆ. ಭಾರತದಲ್ಲಿ ಸಾಕಷ್ಟು ವಯಸ್ಸಾದವರು ಥೈರಾಯ್ಡ್ನಿಂದ ಬಳಲುತ್ತಿದ್ದಾರೆ, ಆದರೆ ಅದರ ಲಕ್ಷಣಗಳು ಗೊತ್ತಾಗುವುದಿಲ್ಲ. ಸುಸ್ತಾಗುವುದು, ಟೆನ್ಷನ್, ಡಿಪ್ರೆಷನ್ ಆಗುವುದು, ವಯಸ್ಸು ಹೆಚ್ಚಾದಂತೆ ಕಾಣುವುದು, ವಯಸ್ಸು ಹೆಚ್ಚಾಗುತ್ತಿದ್ದಂತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಕಾಣಲು ಶುರುವಾಗುತ್ತದೆ. ಇದಕ್ಕೆ ಸೆಲೆನಿಯಂ ಹೆಚ್ಚಾಗಿರುವ ಹಜಲ್ನಟ್ T3 ಹಾಗೂ T4 ವಿಟಮಿನ್ ಥೈರಾಯ್ಡ್ ಹಾರ್ಮೋನನ್ನು ಸಕ್ರಿಯಗೊಳಿಸುತ್ತದೆ. ಇದರಲ್ಲಿರುವ ಸೆಲೆನಿಯಂ ಅಂಶ ದೇಹದಲ್ಲಿರುವ ಥೈರಾಯ್ಡ್, ಸುಸ್ತು ಇವೆಲ್ಲವನ್ನು ಕಡಿಮೆ ಮಾಡುತ್ತದೆ. ಯಾವುದೇ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಥೈರಾಯ್ಡ್ ಅಷ್ಟೇ ಅಲ್ಲದೆ ಲಿವರನ್ನು ಸುರಕ್ಷಿತವಾಗಿ ಇಡಲು ಸಹಾಯ ಮಾಡುತ್ತದೆ. ಇದು ದೇಹಕ್ಕೆ ಒಳ್ಳೆಯದು ಎಂದು ಜಾಸ್ತಿ ಪ್ರಮಾಣದಲ್ಲಿ ಸೇವಿಸಿದರೆ ಓವರ್ಡೋಸ್ ಆಗಿ ಪರಿಣಾಮ ಬೀರುತ್ತದೆ. ಆದ್ದರಿಂದ ವಯಸ್ಸಾದವರು ಪ್ರತಿದಿನ 1 ಅಥವಾ 2 ಹಜಲ್ನಟ್ಸ್ ಸೇವಿಸಬೇಕು. ಬಹಳಷ್ಟು ವಯಸ್ಸಾದ ವೃದ್ಧರಿಗೆ ಗೊತ್ತಿರುವುದಿಲ್ಲ, 60 ವರ್ಷಗಳ ನಂತರ ಮೊದಲಿನಂತೆ ಶರೀರ ಕೆಲಸ ಮಾಡುವುದಿಲ್ಲ. ತಪ್ಪಾದ ಡ್ರೈ ಫ್ರೂಟ್ಸ್ಗಳನ್ನು ತಿನ್ನುವುದರಿಂದ, ತಪ್ಪಾದ ತಿಳುವಳಿಕೆಯಿಂದ, ಸರಿಯಾದ ಪ್ರಮಾಣದಲ್ಲಿ ಸೇವಿಸದೇ ಇರುವುದರಿಂದ ತುಂಬ ಸಮಯಗಳ ನಂತರ ಅದರ ಪರಿಣಾಮವನ್ನು ತೋರಿಸುತ್ತದೆ. ನಾವು ಎಷ್ಟು ಡ್ರೈ ಫ್ರೂಟ್ಸ್ಗಳು ತಿನ್ನುತ್ತೇವೆ, ಯಾವ ಪ್ರಮಾಣದಲ್ಲಿ ತಿನ್ನುತ್ತೇವೆ, ಯಾವಾಗ ತಿನ್ನುತ್ತೇವೆ ಎನ್ನುವುದು ಮುಖ್ಯವಲ್ಲ. ನಮ್ಮ ದೇಹಕ್ಕೆ ಎಷ್ಟು ವಯಸ್ಸಿಗೆ ಯಾವ ರೀತಿಯ ಡ್ರೈ ಫ್ರೂಟ್ಸ್ ಯಾವ ಸಮಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಎನ್ನುವುದು ನಮಗೆ ಗೊತ್ತಿರಬೇಕು. ಗೋಡಂಬಿ ರುಚಿಕರವಾಗಿರುತ್ತದೆ, ಆದರೆ ಕಾರ್ಬೋಹೈಡ್ರೇಟ್ಗಳಿಂದ ತುಂಬಿರುತ್ತದೆ. ಇದು ಸಕ್ಕರೆ ಕಾಯಿಲೆ ಇರುವವರಿಗೆ ತುಂಬ ಮಾರಕವಾಗಿದೆ. ಕಡಲೆ ಬೀಜಗಳನ್ನು ಸರಿಯಾಗಿ ಸ್ಟೋರ್ ಮಾಡದಿದ್ದರೆ ಅದರಲ್ಲಿ ಫಂಗಸ್ ಉಂಟಾಗುತ್ತದೆ. ಇದರ ಬದಲು ಬಾದಾಮ್, ಅಕ್ರೋಟ್, ಪಿಸ್ತಾ, ಹಜಲ್ನಟ್ ಸೇವಿಸುತ್ತಾ ಬಂದರೆ ದೇಹದಲ್ಲಿ ಸುಸ್ತು, ಹಾರ್ಮೋನ್ ಇಂಬ್ಯಾಲೆನ್ಸ್, ವಯಸ್ಸಾಗುವುದನ್ನು ತಡೆಯುವುದು, ಶುಗರ್ ಕಂಟ್ರೋಲ್, BP ಕಂಟ್ರೋಲ್ ಮಾಡಲು ಸಹಾಯ ಮಾಡುತ್ತದೆ. ಕೇರಳದ ಆಯುರ್ವೇದ ನ್ಯೂಟ್ರಿಷನಿಸ್ಟ್ ಲೀಲಾ ಪಟ್ಕರ್ ಹೇಳುತ್ತಾರೆ, ಆಯುರ್ವೇದ ವಯಸ್ಸಾದವರಿಗೆ ಕಡಿಮೆ ಹಾಗೂ ಸರಿಯಾದ ಊಟವನ್ನು ಸೇವಿಸಲು ಸಲಹೆ ಮಾಡುತ್ತದೆ. ಸರಳ ಹಾಗೂ ಸಾತ್ವಿಕ ಆಹಾರವನ್ನು ಸೇವಿಸುವುದರಿಂದ 60 ವರ್ಷಗಳ ನಂತರ ನಮ್ಮ ದೇಹಕ್ಕೆ ಹೊಸ ಚೇತನವನ್ನು ನೀಡುತ್ತದೆ. ಈಗ ನಾವು ಮೇಲೆ ಹೇಳಿರುವ ಡ್ರೈ ಫ್ರೂಟ್ಸ್ಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವುದರಿಂದ ವಯಸ್ಸಾದವರಿಗೆ ಔಷಧಿಗಳಿಲ್ಲದೆ ಆರೋಗ್ಯವನ್ನು ಪಡೆಯಲು ವಿಧಾನವನ್ನು ತುಂಬ ಸುಲಭವಾಗಿ ಪಡೆದುಕೊಳ್ಳಬಹುದು.
ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.